Alia, stop it. Please control yourself. I'm about to get engaged. Come on, Ved. ನಾನು ಒಂದ್ ಹಗ್ ಮಾಡಿದ್ರೆ ಅವ್ಳು ನೊಂದ್ಕೋತಾಳೆ ಅಂದ್ರೆ ತಪ್ಪಲ್ವಾ? ಸ್ವಲ್ಪ ಸೋಷಿಯಲ್ ಆಗಿರ್ಬೇಕು. ಹೋಗಿ ಹೋಗಿ ಅಂತ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ ನೀನು. ನಾನು ಅವಳನ್ನ ಸೆಲೆಕ್ಟ್ ಮಾಡಿದೀನಿ ಅನ್ಕೊಳ್ಳೋದಕ್ಕಿಂತ ಆ ದೇವ್ರ ನನಗೆ ಅವಳನ್ನ ಕೊಟ್ಟಿರೋದು ಅಂತ ನಾನು ಅನ್ಕೋತೀನಿ. ವಾಟ್? ದೇವ್ರ? ಅದು ನಿನ್ ಬಾಯಲ್ಲಿ. ಏನ್ ವೇದಿದು? ನೀನ್ 2 ವರ್ಷದಲ್ಲಿ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ನಂಬೋದಿಕ್ಕೆ ಆಗ್ತಿಲ್ಲ. You don't have to. Just forget it. ಆಕಾಶ್ ಅಲ್ಲಿ ನಾನು ಅವನ ಹತ್ರ ಮಾತಾಡ್ಬೇಕು. ಎಸ್, ನಾನು ನಿಂಗೆ ಬರಕ್ಕೆ ಹೇಳಿದ್ದು. ಆದ್ರೆ ನನಗೆ ನಿನ್ನ ಹತ್ರ ಮಾತಾಡೋಂಥದ್ದು ಏನೂ ಇಲ್ಲ. ನನ್ನ ತಂಗಿ ನಿನ್ನ ಈಗಲೇ ನೋಡ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ಬರಕ್ಕೆ ಹೇಳಿದೆ. ಅಹಲ್ಯ, ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಸೂಪರ್ ಅಣ್ಣ ನೀನು. ಫ್ರೀ ಮಾಡ್ಕೊಂಡು ಒಂದ್ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ, ಆಯ್ತಾ? ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಆಕಾಶ್? ನೀವಿಬ್ರು ನನ್ನ ಏನಂತ ಅನ್ಕೊಂಡಿದ್ದೀರಾ? ನಿಮ್ಗೆ ಇಷ್ಟ ಬಂದಾಗ ಏನು ಕೆಲಸ ಇಲ್ಲದೆ ಇದ್ದಾಗ ನನಗೆ ಕರ್ಸ್ಕೊಳ್ಳೋದಕ್ಕೆ ನಾನೇನು ಆಟದ ಬೊಮ್ಮೆನಾ? ನನಗೆ ನೀನು ಇಂಪಾರ್ಟೆಂಟ್ ಅಲ್ಲ ವೇದಾಂತ್, ನನಗೆ ನನ್ನ ತಂಗಿನೇ ಮುಖ್ಯ. ಎರಡು ವರ್ಷ ಎಷ್ಟು ಸಂಕಟ ಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಈ ಸಮಸ್ಯೆಗೆ ನೀನೇ ಕಾರಣ. ಅದಕ್ಕೆ ಪರಿಹಾರ ನಿನ್ನಿಂದಾನೇ ಆಗ್ಬೇಕು. ಅದು ಅಲ್ಲದೆ ನೀನು ಅದಕ್ಕೆ ಕಮಿಟ್ ಬೇರೆ ಆಗಿದ್ಯಾ, ನೆನಪಿರ್ಲಿ. ಆಕಾಶ್ ಪ್ಲೀಸ್, ಪದೇ ಪದೇ ಅಹಲ್ಯನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಹೇಳ್ಬೇಡ. ಅವಳು ದುಡ್ಕಿದಕ್ಕೆ ನಾನ್ ರೀಸನ್ ಅಲ್ಲ. ಅಂಡ್ ಮೋರ್ ಓವರ್, ಅವಳ ಮನ್ಸಲ್ಲಿ ಇರೋ ರೀತಿನೇ ನಡ್ಕೊಳ್ಬೇಕು ಅಂದ್ರೆ ಅದಾಗಲ್ಲ. ಆಗೋಗಿರೋದ್ರ ಬಗ್ಗೆ ಪೋಸ್ಟ್ ಮಾಡಕ್ ನನಗೂ ಇಷ್ಟ ಇಲ್ಲ ವೇದಾಂತ್. ಅದಕ್ಕೆ ನನಗೂ ಮನ್ಸಿಲ್ಲ. ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಅಹಲ್ಯ ಗಂಟೆಗಟ್ಟಲೆ ನಿನ್ ಫೋಟೋ ಮುಂದೆ ನಿಂತ್ಕೊಂಡು ನೀನೇ ನೋಡ್ತಿರ್ತಾಳೆ. ಇವಳಿಗೆ ನೀನ್ ಹುಚ್ಚಿಡ್ದಿದೆ. ಇವಳಿಗೆ ಈ ಹುಚ್ಚು ಬಿಡಿಸ್ಬೇಕು ಅಂತಂದ್ರೆ ಅವಳಿಗೆ ಬೇರೆ ಮದುವೆನೇ ಮಾಡ್ಬೇಕು. ಇವಳ ಲೈಫ್ ಸೆಟ್ಲ್ ಆಗೋವರೆಗೂ ಅವಳ ಜೊತೆ ನಿಂತ್ಕೋತೀನಿ ಅಂತ ನೀನ್ ಮಾತು ಕೊಟ್ಟಿದ್ದೆ, ನೆನಪಿದೆ ತಾನೆ? ನಾನು ಮಾತು ಕೊಟ್ಟಿರೋದನ್ನ ಯಾವತ್ತೂ ಮರೆಯಲ್ಲ. ಇವಳು ಒಪ್ಪಿದ್ರೆ ನಾಳೆಯಿಂದಾನೇ ಗಂಡು ನೋಡೋಣ. ಸರಿ, ಐ ಮೀನ್ ಬಟ್ ಇವಳು ಯಾವ ತರ ಹುಡುಗ ಇಷ್ಟ ಆಗ್ತಾನೆ? ನಾನ್ ಮದ್ವೆ ಆಗ ಹುಡುಗನ್ಗೆ ನಿನ್ ತರ ಹೈಟ್ ಇರ್ಬೇಕು, ನಿನ್ ತರ ಆಟಿಟ್ಯೂಡ್ ಇರ್ಬೇಕು, ಅವನಿಗೆ ನಿನ್ ತರ ಗತ್ತಿರ್ಬೇಕು, ನಿನ್ ತರ ಗಾಂಭೀರ್ಯ ಇರ್ಬೇಕು, ನಿನ್ ತರ ಆರೋಗ್ಯನ್ಸಿ ಇರ್ಬೇಕು. ನಿನ್ ತರ ಲುಕ್ಸ್ ಇರ್ಬೇಕು. ಅಹಲ್ಯಾಗ ಏನ್ ಬೇಕು ಅಂತ ಅವಳು ಕ್ಲಿಯರ್ ಆಗಿದ್ದಾಳೆ. ಅದನ್ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನು ಮಾಡಿದಾಳೆ. ಇವಾಗ ಯಾವ ತರ ಹುಡುಗ ಬೇಕು ಅಂತ ಹುಡುಕೋ ಜವಾಬ್ದಾರಿ ನಿಂದು. ಅಣ್ಣ ಅವನು ಏನು ಮಾತಾಡದೆ ಹೊಟ್ಟೋದ್ನಲ್ಲ. ಅವನಿವಾಗ ಮೊದ್ಲಿನ ವೇದಾಂತ ಅಲ್ಲ ಪುಟ್ಟ. ಅವನಿವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ಆ ದುರಹಂಕಾರ ಅವನಿಗಿದೆ. ಫಸ್ಟ್ ನಾವ್ ಅದನ್ನ ಮುರಿಬೇಕು. ಅದನ್ನ ಮುರಿದ್ರೆ ಅವ್ನು ನಿಂಗೆ ಸಿಗ್ತಾನೆ ಪುಟ್ಟ. ಅಹಲ್ಯ ಗಂಟೆಗಟ್ಟಲೆ ನಿನ್ ಫೋಟೋ ಮುಂದೆ ನಿಂತ್ಕೊಂಡು ನೀನೇ ನೋಡ್ತಿರ್ತಾಳೆ. ಇವಳಿಗೆ ಹುಚ್ಚು ಬಿಡಿಸ್ಬೇಕು ಅಂತಂದ್ರೆ ಅವಳಿಗೆ ಬೇರೆ ಮದುವೆನೇ ಮಾಡ್ಬೇಕು. ಇವಳ ಲೈಫ್ ಸೆಟ್ಲ್ ಆಗೋವರೆಗೂ ಅವಳ ಜೊತೆ ನಿಂತ್ಕೋತೀನಿ ಅಂತ ನೀನ್ ಮಾತು ಕೊಟ್ಟಿದ್ದೆ. ಇವಳು ಒಪ್ಪಿದ್ರೆ ನಾಳೆಯಿಂದಾನೇ ಗಂಡು ನೋಡೋಣ. ಸರಿ, ಐ ಮೀನ್
ವೇದಾಂತ್, ವೇದಾಂತ್ ನೀನ್ ಅವಾಗ್ಲೇ ಆಫೀಸ್ಗೆ ಹೋದೆ ಅಲ್ವಾ? ಅದೇನ್ ಇಷ್ಟು ಬೇಗ ವಾಪಸ್ ಬಂದಿದ್ಯಾ? ಏನೂ ಆಗಿಲ್ಲಮ್ಮ. ನಿನ್ನ ನೋಡಿದ್ರೆ ಗೊತ್ತಾಗಲ್ವಾ ವೇದಾಂತ್, ನೀನು ನಾರ್ಮಲ್ ಆಗಿಲ್ಲ ಅಂತ? ಇಷ್ಟು ಅಪ್ಸೆಟ್ ಆಗೋಂಥದ್ದು ಏನಾಯ್ತು ವೇದಾಂತ್? ಆಫೀಸಲ್ಲಿ ಏನಾದ್ರೂ ಪ್ರಾಬ್ಲಮ್ಮಾ? ಏನೂ ಇಲ್ಲಮ್ಮ. ಆಕ್ಚುಲಿ ನಾನು ಯಾರೊಬ್ಬರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಆಫೀಸ್ಗೆ ಈಗ ಹೋಗ್ಬೇಕು. ರಿಲ್ಯಾಕ್ಸ್ ವೇದಾಂತ್, ಆಫೀಸ್ ಎಲ್ಲೂ ಹೋಗಲ್ಲ. ಅಲ್ಲ, ನಿನ್ ಕೆಲ್ಸ ಅಂತ ಇಷ್ಟೊಂದು ಒದ್ದಾಡ್ತಾ ಇದ್ರೆ ನಿನ್ ಹೆಲ್ತ್ ಗತಿ ಏನಾಗ್ಬೇಕು ಹೇಳು? ನಿನ್ನ ನೋಡಿದ್ರೆ ನೀನ್ ಯಾವ್ದೋ ಟೆನ್ಷನ್ ಅಲ್ಲಿ ಇದೆಯಾ ಅಂತ ಅನಿಸ್ತಾ ಇದೆ. ನೋಡು ವೇದಾಂತ್, ಸ್ವಲ್ಪ ನಷ್ಟ ಆದ್ರೂ ಪರವಾಗಿಲ್ಲ, ಅಥವಾ ಈ ವರ್ಷ ಲಾಭ ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ಆದ್ರೆ ನೀನ್ ಫಸ್ಟ್ ನಿನ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಅದು ಮುಖ್ಯ. ಸರಿಮಾ, ಐ ಟೇಕ್ ಕೇರ್ ಆಫ್ ಮೈಸೆಲ್ಫ್. ನಾನ್ ಯಾವಾಗ ಕೇಳಿದ್ರು ನೀನ್ ಇದನ್ನೇ ಹೇಳ್ತೀಯ, ಆದ್ರೆ ನಿನಗಂತೂ ಸ್ವಲ್ಪನೂ ನಿನ್ ಹೆಲ್ತ್ ಬಗ್ಗೆ ಕೇರೇ ಇಲ್ಲ. ಈಗ ಯಾಕೆ ನೀನ್ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನ್ ವಿಷಯ ಅಂತ ಹೇಳು ವೇದಾಂತ್. ಅಮ್ಮಂಗಿದನ್ನೆಲ್ಲ ಹೇಳ್ಬೇಕಾ ಬೇಡವಾ? ಏನ್ ಯೋಚನೆ ಮಾಡ್ತಿದ್ಯಾ ವೇದಾಂತ್? ವೇದಾಂತ್, ಅಮ್ಮನ ಹತ್ರನೂ ಹೇಳ್ಕೊಳಕ್ ನಿಂಗೆ ಸಂಕೋಚನಾ? ಇಲ್ಲಮ್ಮ, ನಿಮ್ಮ ಹತ್ರ ಹೇಳ್ದಿರೋಂಥದ್ದೆಲ್ಲ ಏನೂ ಇಲ್ಲ. ವೇದಾಂತ್, ನಿನ್ ಮುಖದಲ್ಲಿ ಚಿಕ್ಕ ವ್ಯತ್ಯಾಸ ಆದ್ರೂ ನನಗ್ ಗೊತ್ತಾಗುತ್ತೆ. ಯಾಕೆ ಹೇಳು? ನಾನು ನಿಮ್ಮಮ್ಮ. ನೀನ್ ನನ್ನ ಹತ್ರ ಏನ್ ವಿಷಯನೂ ಮುಚ್ಚಿಡಕ್ ಆಗಲ್ಲ ವೇದಾಂತ್. ಇಲ್ಲಮ್ಮ, ನೀವು ನನ್ನ ಮದುವೆಗೆ ಒಪ್ಕೊಳ್ತೀರಾ ಇಲ್ವೋ ಅನ್ನೋದೇ ನನಗೆ ತುಂಬ ದೊಡ್ಡ ಟೆನ್ಷನ್ ಆಗಿತ್ತು. ಥ್ಯಾಂಕ್ ಗಾಡ್ ನೀವು ಒಪ್ಕೊಂಡ್ರಿ. ಸಣ್ಣ ಪುಟ್ಟ ಇಶ್ಯೂಸ್ಗಳೆಲ್ಲ ನಾನೇ ಸಾಲ್ವ್ ಮಾಡ್ಕೊಳ್ತೀನಮ್ಮ. ವೇದಾಂತ್, ನನ್ನ ಆಫೀಸ್ಗೇನ್ ಹೊಸಬ್ಲಲ್ಲ. ನನಗೂ ಎಲ್ಲ ಕೆಲ್ಸ ಗೊತ್ತಿದೆ. ಸಮಸ್ಯೆ ಏನು ಅನ್ನೋದನ್ನ ಹೇಳು. ನನಗೇನಾದ್ರೂ ಸೊಲ್ಯೂಷನ್ ಸಿಕ್ಕಿದ್ರೆ ನಾನು ನಿನ್ಗೆ ಹೇಳ್ತೀನಿ. ಸೆಕೆಂಡ್ ಒಪಿನಿಯನ್ ಯಾವಾಗ್ಲೂ ಬೆಟರ್ ಅಲ್ವಾ ವೇದಾಂತ್? ಸಾರಿ ಮಾ, ನೀವು ಇಷ್ಟು ಹೇಳಾದ್ಮೇಲೆ ನಾನು ಮುಚ್ಚಿಡೋದಕ್ಕೆ ಮನಸ್ಸಾಗ್ತಿಲ್ಲ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಆಫೀಸ್. ಪರ್ಸನಲ್. ನಾನು ಸಿಡ್ನಿಲ್ MBA ಓದುವಾಗ ಅಹಲ್ಯ ಅನ್ನೋ ಹುಡುಗಿ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದ್ದೆ, ನೆನಪಿದ್ಯಾ? ಅಹಲ್ಯ? ಓ, ಆ ಹುಚ್ಚುಚ್ಚಾಗಿ ಆಡ್ತಿದ್ಲಲ್ಲ ಹುಡುಗಿ, ಅವಳ ವೇದಾಂತ್? ಅದೊಂಥರ ವಿಚಿತ್ರ ಹುಡುಗಿ. ಅವಳು ನಿನ್ನ ಮದ್ವೆ ಆಗ್ಬೇಕು ಅಂತಿದ್ಲಲ್ವಾ? ನೀನ್ ಅವಳನ್ನ ಫ್ರೆಂಡ್ ರೀತಿನೇ ನೋಡ್ತಾ ಇದ್ದೆ. ಅವಳು ಹುಚ್ಚಾಟ ತಡಿಯಕ್ಕಾಗ್ದೆ ಅವಳು ಸಾವಾಸನೆ ಬೇಡ ಅಂತ ಸಿಡ್ನಿಯಿಂದ ಇಂಡಿಯಾಗೆ ವಾಪಸ್ ಬಂದಿಯಲ್ಲ, ಅದೇ ಹುಡುಗಿನ? ಅಷ್ಟೆಲ್ಲ ಮಾಡ್ದವಳನ್ನ ಹೇಗ್ ಮರೆಯಕ್ಕಾಗತ್ತೆ ವೇದಾಂತ್? ಎಕ್ಸಾಕ್ಟ್ಲಿ. ಅವಳಿಗೆ ಮತ್ತೆ ವಾಪಸ್ ಬಂದಿದ್ದಾಳಮ್ಮ. ವಾಟ್? ಹೌದಮ್ಮ, ಅವಳಿಗೆ ಇಲ್ಲೇ ಇದ್ದಾಳೆ, ಇದೇ ಊರಲ್ಲಿದ್ದಾಳೆ. ಆರಾಧ, ನಾವು ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ? ಓ, ಹಾಗ ಬನ್ನಿ ಬನ್ನಿ. ಹಾ, ಮನೆಯಲ್ಲೇ ಇದ್ದೀವಿ. ಅಪ್ಪ, ಆಫೀಸಿಗೆ ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಮ್ಮ. ಇದ್ಯಾಕಪ್ಪ, ಏನಾಯ್ತು? ಯಾಕೊಂತರ ಇದ್ದೀರಾ? ಏನೂ ಇಲ್ಲಮ್ಮ, ನೀನು ಹೊರಡು. ಏನು ಇಲ್ಲ ಅಂದ್ರೆ ನಿಮ್ ಮುಖದಲ್ಲಿ ನಗು ಇರ್ತಿತ್ತು. ನೀವ್ ಇಷ್ಟು ಗಂಭೀರವಾಗಿ ಹೋಗ್ಬಾ ಅಮ್ಮ ಅಂತ ಯಾವತ್ತೂ ಅಂದಿದ್ದೇ ಇಲ್ಲ. ಏನಾಯ್ತು ಅಂತ ಹೇಳಿಪ್ಪ, ಪರವಾಗಿಲ್ಲ. ಏನೂ ಆಗಿಲ್ಲ, ಆದ್ರೆ ಏನಾದ್ರೂ ಆಗುತ್ತೋ ಏನೋ ಅಂತ. ಏನಾಗುತ್ತೆ ಅಂತ? ರಾಧಾ ಮನೆಗೆ ಬರ್ತಾ ಇದ್ದಾಳಂತೆ. ಬರ್ಲಿ ಬಿಡಿ. ಅವಳು ಬರೋವರೆಗೂ ಹಾಗೆ ಅನ್ಸುತ್ತೆ.
ಆಮೇಲೆ ಯಾವಾಗ ಹೋಗ್ತಾಳೋ ಅಂತ ಅನ್ಸೋ ಹಾಗೆ ಮಾಡ್ಬಿಡ್ತಾಳೆ. ಅವ್ರು ಬರ್ತಾರೆ ಅಂತ ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅರ್ಥ ಆಗ್ತಿಲ್ಲ. ಅವಳು ಬಾಯಿ ನಿನಗೆ ಗೊತ್ತಲ್ಲ, ಅವಳಿಗೆ ನಿನ್ನ ಮದುವೆ ವಿಚಾರ ಹೇಳಲೇಬೇಕು. ಹೇಳದೇ ಇದ್ರೆ ಏನಾದ್ರೂ ಒಂದು ಕೊಂಕ್ ತೆಗಿತಾಳೆ. ನಿನ್ನ ವೇದಾಂತ ಕೊಡ್ತಾ ಇದೀವಿ ಅಂತ ಗೊತ್ತಾದ್ರೆ ಏನಾದ್ರೂ ಒಂದು ಅಂದೆ ಅಂತಾಳೆ. ಅಯ್ಯೋ ಅನ್ಲಿ ಬಿಡಿಪ, ಆಡೋರ್ ಬಾಯಿಗೆ ಬೀಗ ಹಾಕೋದಿಕ್ಕಾಗತ್ತಾ? ಅಥವಾ ಅವ್ರೇನು ಅಂತಾರೆ ಅಂತ ದೇವಲೋಕ ಹಾಳಾಗತ್ತಾ? ನಿನಗೆ ಈ ಸೂಕ್ಷ್ಮ ಅರ್ಥ ಆಗಲ್ಲ. ಅವಳು ಮಾತನ್ನ ಅಮ್ಮ ಕೇಳಿಸ್ಕೊಂಡ್ರೆ ಅದನ್ನೇ ಮನಸ್ಸಿಗೆ ಹಚ್ಕೋತಾಳೆ. ನನಗೆ ಆ ಭಯ ಕಾಡ್ತಾ ಇರೋದು. ಸದ್ಯಕ್ಕೆ ಅಮ್ಮ ಮೆಸ್ಕೊ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ರಾಧನ್ ಜೊತೆ ಮಾತಾಡಿ ಅವಳನ್ನ ಸಾಗ ಹಾಕ್ಬೇಕು. ಆದ್ರೆ ಅದು ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಪಾ, ನೀವಿಷ್ಟು ಸಣ್ಣ ವಿಚಾರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇರೋ ವಿಚಾರನ ಧೈರ್ಯವಾಗಿ ಹೇಳಿ. ಅವ್ರದ್ದೇನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಈ ಸಲ ಅದೇನಾಗ್ಬಿಡುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಏನೂ ಆಗದೆ ಇದ್ರೆ ಅಷ್ಟೇ ಸಾಕಮ್ಮ. ಎಷ್ಟೊತ್ತಿಗೆ ಬರ್ತಾರಂತೆ? ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿದಾಳ ಅಷ್ಟೇ. ಒಂದ್ ಕೆಲಸ ಮಾಡಿ, ಅವ್ರು ಬರ್ತಿದ್ದಂಗೆ ನನ್ಗೊಂದು ಕಾಲ್ ಮಾಡಿ, ನಾನು ಬರ್ತೀನಿ. ಬೇಡ ಪುಟ್ಟ. ಅಪ್ಪ, ನೀವು ಯೋಚನೆ ಮಾಡಬೇಡಿ, ನೀವು ನನಗೆ ವಿಷಯ ತಿಳಿಸಿ ಅಷ್ಟೇ ಸಾಕು. ಸರಿ ಕಂದ, ನೀನು ಹುಷಾರಾಗಿ ಹೋಗಿದ್ದ. ಸರಿಪಾ. ಓ ಗಾಡ್, ಆ ಹುಡುಗಿ ನಿನಗೆ ಮತ್ತೆ ಸಿಕ್ಕಿದ್ಲಾ? ವೇದಾಂತ್, ಮತ್ತೆ ಅವಳೇನಾದ್ರೂ ಹಳೆ ವರ್ಷ ತೆಗ್ದಿದ್ದಾಳ? ಅಮ್ಮನಿಗೆಲ್ಲ ವಿಷಯನೂ ಹೇಳ್ಬಿಡ್ಲಾ? ಏನ್ ಯೋಚನೆ ಮಾಡ್ತಿದ್ಯಾ ವೇದಾಂತ್? ಅವಳೇನಾದ್ರೂ ಮತ್ತೆ ನಿನ್ಗೆ ನನ್ನ ಪ್ರೀತಿ ಮಾಡು, ಮದ್ವೆ ಆಗು ಅಂತ ತೊಂದರೆ ಕೊಡ್ತಾ ಇದ್ದಾಳ? ಹಳೆದನ್ನ ಅವಳಿನ್ನೂ ಮುಗಿಸಿಲ್ಲಮ್ಮ. ಬಟ್ 2 ವರ್ಷ ವೆಜಿಟೇಟಿವ್ ಸ್ಟೇಟ್ ಅಲ್ಲಿ ಇದ್ಲಂತ. ಗಾಡ್, ತುಂಬಾ ಅತಿಯಾಗಿ ಆಡ್ತಾ ಇದ್ದಾಳೆ. ಇಷ್ಟೊಂದು ಹಠ ಇರಬಾರ್ದು ವೇದಾಂತ್. ಅವಳ ಪ್ರಾಬ್ಲಮ್ ಯಾವ್ದಮ್ಮ? ಹಠ. ಅವಳಿಗಿನ್ನೂ ಮದುವೆ ಆಗಿಲ್ಲ. ಶಿ ಜಸ್ಟ್ ವಾಂಟ್ಸ್ ಮೀ. ನಾನೇ ಬೇಕು ಅಂತ ಹಠ ಹಿಡಿದಿದ್ದಾಳೆ. ಅವ್ರ ಅಣ್ಣ ಸಿಕ್ಕಿದ, ಇದನ್ನೆಲ್ಲ ನಂಗೆ ಅವನೇ ಹೇಳಿದ್ದ. ಎಲ್ಲೋ ಒಂದ್ ಕಡೆ ನನ್ನಿಂದ ಇಷ್ಟೆಲ್ಲ ಆಯ್ತಾ ಅಂತ ಗಿಲ್ಟ್ ಕಾಡ್ತಿದೆ ಅಮ್ಮ. ಕಮ್ ಆನ್ ವೇದಾಂತ್, ಅವಳು ಹುಚ್ಚಾಟಕ್ಕೆ ನೀನ್ ಹೊಣೆ ಆಗಕ್ಕಾಗತ್ತಾ? ಅಮ್ಮ ಪ್ಲೀಸ್ ಬಿ ಆನೆಸ್ಟ್. ನಾನು ಈ ಮಗನೋ ಆಂಗಲ್ ನಲ್ಲಿ ಯೋಚನೆ ಮಾಡ್ಬಿಡಿ. ನಿಜವಾಗ್ಲೂ ನನ್ನ ಕಡೆ ತಪ್ಪಾಗಿಲ್ವಾ? ಖಂಡಿತ ನಿನ್ ತಪ್ಪಿಲ್ಲ ವೇದಾಂತ್. ನಿನಗಿಷ್ಟ ಇಲ್ಲ ಅಂತ ಹೇಳಿದ್ಮೇಲೂ ಹಿಂದೆ ಬಿದ್ದಿದ್ದು ಅವಳ ತಪ್ಪು. ನೋಡು, ನೀನ್ ಅವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವಳು ನಿನ್ಗೆ ತುಂಬಾ ಕಾಟ ಕೊಡ್ತಾ ಇದ್ರೆ ನನಗ್ ಹೇಳು. ಬೇಕಿದ್ರೆ ನಾನೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಬೇಡಮ್ಮ, ಐ ಕ್ಯಾನ್ ಹ್ಯಾಂಡಲ್. ನಿನ್ ಒಳ್ಳೆತನ ನಿನ್ಗೆ ಈ ತರ ಯೋಚನೆ ಮಾಡೋ ಹೋಗಿ ಮಾಡ್ತಿದೆ ವೇದಾಂತ್. ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಅದು ಅಲ್ದೆ ಅಮೂಲ್ಯನ್ ವಿಚಾರದಲ್ಲಿ ನಿನಗ್ ಭಯ ಕಾಡ್ತಾ ಇದೆ ಅಲ್ವಾ? ಎಲ್ಲಿ ಆ ಹುಚ್ಚುಡ್ಗಿ ಬಂದು ನಿನ್ ಮದ್ವೆಗ್ ಸಮಸ್ಯೆ ಮಾಡ್ತಾಳೆ ಅಂತಲ್ವಾ? ಹೌದಮ್ಮ, ಅವಳು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ನನ್ನ ಅಮೂಲ್ಯ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅನ್ನೋ ಭಯ ಇದೆ ಅಮ್ಮ. ಕಮ್ ಆನ್ ವೇದಾಂತ್, ಅಮೂಲ್ಯ ಯಾರೋ ಏನೋ ಹೇಳಿದ್ರು ಅಂತ ನಂಬೋ ಹುಡುಗಿ ಅಲ್ಲ ವೇದಾಂತ್. ಅದಕ್ಕೂ ಮೀರಿ ಈ ತರ ಎಲ್ಲ ಆಗೋದಕ್ಕೆ ನಾನ್ ಬಿಡಲ್ಲ. ನನ್ನನ್ನ ನಂಬು. ಈಗ ಸ್ವಲ್ಪ ಸಮಾಧಾನ ಆಯ್ತಮ್ಮ. ಥ್ಯಾಂಕ್ಸ್.